ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತಿದ್ದೀನಿ. ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ಎಲ್ಲರೂ ಹಬ್ಬನ ಯಾವ ರೀತಿ ಆಚರಿಸಿದ್ರಿ ಅಂತ ನನಗೂ ಹೇಳಿ. ನಾನಂತೂ ಹಬ್ಬನ ಎಳ್ಬೀರು ಮಾಡಿಕೊಂಡು ಎಳ್ಳನ್ನೆಲ್ಲ ಹುರ್ಕೊಂಡು ಎಳ್ಬೀರು ಮಾಡೋದಕ್ಕೆ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಿದ್ದೀನಿ. ಸೊ ಎಲ್ಲನೂ ಪ್ರಿಪ್ರೇಷನ್ ಒಂದೇ ಸರಿಗೆ ಆಗಬೇಕು, ನಡೀತಾ ಇದೆ. ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ. ಸೊ ಎಲ್ಲರೂ ಪ್ರಿಪ್ರೇಷನು ಮತ್ತು ಅವ್ರ ಊರುಗಳಿಗೆ ಹೋಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲರೂ ಗೆಟ್ ಟುಗೆದರ್ ಆಗೋದು ಆ ಥರ ಎಲ್ಲ ಸುಮಾರು ಇರುತ್ತೆ. ಸೊ ಎಲ್ಲರೂ ಯಾವ್ಯಾವ ಥರ ಹಬ್ಬ ಆಚರಿಸ್ತಾ ಇರ್ತಾರೆ. ಈಗ ತೆಲುಗು ಕಡೆ ಅಂದರೆ ತೆಲುಗು ಅವರೆಲ್ಲ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ, ನೋಮು ಅಂತ. ಇದರಲ್ಲೆಲ್ಲ ತಮಿಳ್ನಾಡಲ್ಲೆಲ್ಲ ಪೊಂಗಲ್ ಅಂತ ಮಾಡ್ತಾರೆ. ನಮ್ಮಲ್ಲಿ ಎಲ್ಲ ರಿಮಿಕ್ಸಲ್ಲಿ ಸುಗ್ಗಿ ಹಬ್ಬ ಅಂತ ಮಾಡ್ತೀವಿ. ಸೊ ಒಂದೊಂದು ಕಡೆ ಒಂದೊಂದು ರೀತಿಯಾದಂಥ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ. ಇದು ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಖುಷಿಯಿಂದ ಆಚರಿಸ್ತಾರೆ. ಸೊ ಎಲ್ಲರೂ 1-2-3 ದಿವಸದಿಂದ ಪ್ರಿಪ್ರೇಷನ್ನು ಅಂತ ಮಾಡ್ಕೊಂಡಿರ್ತಾರೆ. ಬೇರೆ ಕಡೆ ಎಲ್ಲ ಕಜ್ಜಾಯ ಆ ಥರ ಎಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನನಗೆ ಆಂಧ್ರದವರು ಮಾಡುವಂಥ ಹಬ್ಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಅವರು ನೈಟೆಲ್ಲ ಹಳೆಯ ನೆನಪುಗಳು ಅಥವಾ ಏನಿರುತ್ತೋ ಅದರ ಜೊತೆಗೆ ಎಲ್ಲನೂ ಸುತ್ತಾಕುವಂಥ ಒಂದು ಅಭ್ಯಾಸನ ಮಾಡ್ತಾರೆ. ಫಸ್ಟ್ ಇರೋದರಿಂದ ಸ್ವಲ್ಪ ಎಲ್ಲ ಚೆನ್ನಾಗಾಗಲಿ ಅನ್ನೋ ಒಂದು ಬೇಸ್ಡಲ್ಲಿ ಮಾಡ್ತಾರೆ. ಮತ್ತು ವೆರೈಟಿ ತಿಂಡಿಗಳನ್ನ ಮಾಡ್ತಾರೆ. ಸೊ ಕುಕ್ಕಿಂಗ್ ಪ್ರಯಾರಿಟಿ ಇರುತ್ತೆ ಅಲ್ಲಿ. ಇದಕ್ಕೆ ಪರ್ಟಿಕ್ಯುಲರಾಗಿ ಅಡುಗೆ ಅಂತ ಏನೂ ಇಲ್ಲ. ಏನು ಬೇಕೋ ಅವ್ರಿಗೆ ಇಷ್ಟವಾಗಿರೋವಂಥ ಅಡುಗೆ ಮಾಡ್ಕೊಂಡು ತಿನ್ಬೋದು. ಬಟ್ ಪರ್ಟಿಕ್ಯುಲರ್ ಅಂತಂದರೆ ಪೊಂಗಲ್ ಒಂದು ಇರಬೇಕು. ಇಲ್ಲಿ ನಮ್ಮ ಮನೆ ಹತ್ರ ಯಾರೋ ಬೆಂಕಿ ಇಟ್ಬಿಟ್ಟಿದ್ದಾರೆ. ಯಾರಿಟ್ಟರೋ ಏನೋ ಗೊತ್ತಿಲ್ಲ. ಇದನ್ನು ಎಕ್ಸೈಟ್ಮೆಂಟಲ್ಲಿ ಎಂಜಾಯ್ ಮಾಡ್ತಿರೋದು ಬರ್ಡ್ಸ್. ನಾನು ಅಂದ್ಕೊಂಡೆ ಇಷ್ಟೊಂದು ಟೆನ್ಷನ್ ಆಗಿಬಿಟ್ಟಿದೆಯಾ, ಅದು ಬರ್ಡ್ಸ್ ಏನಾದರೂ ನೆಸ್ಟ್ ಇತ್ತೇನೋ ಅಂತ ಹಂಗೆ ಅಂದ್ಕೊಳ್ತಾ ಇದ್ದೆ ನಾನು. ಆದರೆ ಇಲ್ಲಿ ಅಲ್ಲಿಂದ ಸುಟ್ಕೊಂಡು ಒಂದು ಕಡೆಯಿಂದ ಸುಟ್ಕೊಂಡು ಬಂದ್ರೂ ಈ ಬರ್ಡ್ಸು ಎಲ್ಲಿ ಬೆಂಕಿ ಇರುತ್ತೋ ಅಲ್ಲಿ ಮಾತ್ರ ಹೋಗ್ತಿದೆ, ಅದನ್ನು ಎಂಜಾಯ್ ಮಾಡ್ತಿದೆ. ಅದು ನಾನು ಟೆನ್ಷನ್ ಆಗಿಬಿಡ್ತೆ ಪಾಪ, ಅಯ್ಯೋ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಇಲ್ಲ, ಅದು ಎಲ್ಲಿ ಇರುತ್ತೋ ಅಲ್ಲಿಗೆ ಬಂದು ಎಂಜಾಯ್ ಮಾಡ್ತಿತ್ತು. ಸೊ ನಾನು ರೀಪಾಟಿಂಗ್ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮಾರು ದಿನ ಆಗಿಬಿಟ್ಟಿತ್ತು. ರೀಪಾಟಿಂಗೇ ಮಾಡಿರಲಿಲ್ಲ, ವರ್ಷಗಳಾಗ್ಬಿಟ್ಟಿತ್ತು. ಸೊ ಒಂದು ಸ್ವಲ್ಪ ಪಾಟ್ನೆಲ್ಲ ಸ್ವಲ್ಪ ರೀಪಾಟಿಂಗ್ ಮಾಡ್ಕೊಳ್ಳೋಣ ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ. ಸೊ ಒಂದೊಂದೇ ಆದರೂ ಒಂದಿನಕ್ಕೆ 1-2 ಆ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದಾಗಿತ್ತು ನನ್ನ ವ್ಲಾಗ್. ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಇಂಪ್ರೂವ್ ಆಗೋಣ. ನಾನು ಮತ್ತಷ್ಟು ಮಗದಷ್ಟು ವೀಡಿಯೋಸ್ನ ಮಾಡಿಕೊಂಡು, ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಾಯಿದ್ರೆ ನನಗೂ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಬಾಯ್.